ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿದ ಮಕ್ಕಳೇ, ಈ ಮುಂಜಾನೆಯಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ವಾಸಿ ಮಾಡುವ ಯೇಸು ದೈಹಿಕವಾಗಿ ಮತ್ತು ಆತ್ಮಿಕವಾಗಿ. ಆಮೇಲೆ ಹೌದು ಪ್ರೀತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿಯೂ ಮತ್ತು ದೈಹಿಕವಾಗಿ ಆರೋಗ್ಯ ಕೊಡೋರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ದಿನ ವಾಕ್ಯಕ್ಕಾಗಿ ನಾವು ನೋಡೋದಾದರೆ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ ನಿಮಗಾಗಿ ಓದ್ತೀನಿ. ಅಲ್ಲಿ ಹೀಗೆ ಬರೀತಾರೆ: ಆಮೇಲೆ ಅವರು ಸಭಾ ಮಂದಿರದಿಂದ ಹೊರಟು ಯಾಕೋಬ್ ಯೋಹಾನರ ಸಂಗಡ ಸೀಮೋನ ಆಂದ್ರೆಯರ ಮನೆಗೆ ಬಂದರು. ಅಲ್ಲಿ ಸೀಮೋನನ ಅತ್ತೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು. ಆಮೇಲೆ ಹಲ್ಲೆಲೂಯಾ. ಅದ್ಭುತ ಮಕ್ಕಳೇ, ಇಲ್ಲಿ ನಾವು ಗಮನಿಸಬೇಕಾದ್ರೆ, ಯೋಚಿಸಬೇಕಾದ್ರೆ, ಯೇಸು ಶಾರೀರಿಕ ಹಾಗೂ ಆತ್ಮಿಕ ಕೊರತೆಗಳನ್ನು ನೀಗಿಸುವ ರಕ್ಷಕನೆಂದು ಗ್ರಹಿಸಿಕೊಂಡಿದೆ ಎಂಬುದಾಗಿ. ಅದ್ಭುತ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಶಾರೀರಿಕವಾಗಿ ಮತ್ತು ಆತ್ಮಿಕ ಕೊರತೆ ದೇವರು ತಿಳ್ಕೊಂಡಿದ್ದಾರೆ. ಅಯ್ಯೋ, ನನ್ನ ಮಗ, ನನ್ನ ಮಗಳು ಆತ್ಮಿಕದಲ್ಲಿ ಕೊರತೆ ಇದ್ದಾಳೆ ಅಥವಾ ಶಾರೀರಿಕದಲ್ಲಿ ಬಲಹೀನತೆ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಈ ಪರಿಚಯದಲ್ಲಿ ಯೇಸುವಿನ 2 ಪ್ರಾಮುಖ್ಯಗಳು ಕಾಣುತ್ತೇವೆ ಎಂಬುದಾಗಿ ನೋಡ್ತೀವಿ. ಮೊದಲನೇದಾಗಿ ನೋಡೋದಾದರೆ ಶಾರೀರಿಕ ಕಾಯಿಲೆಯನ್ನು ವಾಸಿ ಮಾಡುವ ಎಂಬುದಾಗಿ ನೋಡ್ತೀವಿ. ಇವಾಗ ನೋಡೋದಾದರೆ 29 ವಚನ, ಸೀಮೋನ ಅತ್ತೆ ಜ್ವರದಲ್ಲಿ ಬಿದ್ದರು. ಮತ್ತು 29 ವಚನ ಹಿಡಿದು 31 ವಚನ ನೋಡ್ಬೋದು. ರೋಗಿಗಳನ್ನು ಮತ್ತು ದೆವ್ವ ಪೀಡಿತರನ್ನು ಈ ಮಾರ್ಕಂದಲ್ಲಿ ನಾವು ನೋಡ್ತೀವಿ. 33 ವಚನ, ಒಬ್ಬ ಕುಷ್ಠರೋಗಿಯನ್ನು 49ನೇ ವಚನ ಹಿಡಿದು 40ನೇ ವಚನ ಮತ್ತು 44 ವಚನ ವಾಸಿ ಮಾಡಿದ್ದಾನೆ ಎಂಬುದನ್ನು ನೋಡ್ತೀವಿ. ಯೇಸು ದುರ್ಬಲ ರೊಟ್ಟಿಗೆ ಕರುಣೆಯ ಹೊಳೆಯನ್ನು ಹರಿಸಿ ವ್ಯಕ್ತಿತ್ವವಾಗಿ ವ್ಯವಹರಿಸಿದ ಆತನು ಸೀಮೋನನ ಅತ್ತೆಯ ವಾಸ ಮಾಡುವಿಕೆಯ ಘಟನೆಯಲ್ಲಿ ಹತ್ತಿರಕ್ಕೆ ಬಂದು ಕನೆಯನ್ನು ಹಿಡಿದು ಎಬ್ಬಿಸಿದ್ದನೆಂಬುದನ್ನು ನೋಡ್ತೀವಿ. ಇನ್ನು ಕುಷ್ಠರೋಗಿಯನ್ನು ಕೈ ನೀಡಿ ಮುಟ್ಟಿ ಅವನನ್ನು ಸ್ವಸ್ಥ ಮಾಡಿದನೆಂಬುದನ್ನು ನೋಡ್ತೀವಿ. ಅದ್ಭುತ ಮಕ್ಕಳೇ, ಯೇಸು ಸ್ವಾಮಿ ಕುಷ್ಠರೋಗಿನ ವಾಸಿ ಮಾಡ್ತಾ ಇದ್ರು. ಅವರು ಎಷ್ಟೋ ಭಯಂಕರವಾದಂಥ ಕಾಯಿಲೆ ಇದ್ದರೂ ಕೂಡ ದೇವರು ಅಲ್ಲಲ್ಲಿ ಸ್ಥಳದಲ್ಲಿ ಹೋಗಿ ಅವರನ್ನು ವಾಸಿ ಮಾಡಿದರೆ ಎಂಬುದನ್ನು ನೋಡ್ತೀವಿ. ಪ್ರೀತಿ ಮಕ್ಕಳೇ, ದೇವರಿಗೆ ಎಲ್ಲ ಸಮಯದಲ್ಲೂ ಯಾವುದೇ ವಿಶ್ರಾಂತಿ ಇಲ್ಲದೆ ತಮ್ಮ ಆತ್ಮಿಕವಾಗಿ ಯಾರು ಕೊರತೆಯಲ್ಲಿದ್ದಾರೋ ಅವ್ರಿಗೆ ಹೋಗಿ ಗುಣಪಡಿಸಬೇಕೆಂಬುದೇ ದೇವರ ಆಸೆ ಆಗಿತ್ತು. ಅವರು ಸಭಾ ಮಂದಿರಲ್ಲಿ ಹೋಗಿ ಆ ಸೀಮೋನನ ಅತ್ತೆನ ಜ್ವರದಿಂದ ಬಿಡುಗಡೆ ಕೊಟ್ಟಿದ್ದರು ಎಂಬುದನ್ನು ನೋಡ್ತೀವಿ. ಅಲ್ಲಿ ಸಭಾ ಮಂದಿರದಲ್ಲಿ ಬಿಡುವಿಲ್ಲದ ವೇಳಾಪಟ್ಟಿಯನ್ನು ಮುಗಿಸಿದ ಮೇಲೆ ಯಾವುದೇ ವಿಶ್ರಾಂತಿ ಇಲ್ಲದೆ ಹೊರಗೆ ಬಂದು ಜನರೊಟ್ಟಿಗೆ ಸಂಧಿಸುತ್ತಾ ಜನರ ಕಷ್ಟ ಕಾರ್ಪಣ್ಯಗಳಿಗಾಗಿ ತನ್ನ ವಿಶ್ರಾಂತಿ ಸಮಯವನ್ನು ತ್ಯಾಗ ಮಾಡುತ್ತಾ ಎಂಬುದಾಗಿ ನೋಡ್ತೀವಿ. ಹೌದು ಮಕ್ಕಳೇ, ಯೇಸು ಸ್ವಾಮಿ ತ್ಯಾಗ ರೂಪವಾಗಿ ಎಲ್ಲರಿಗೆ ಗುಣಪಡಿಸುತ್ತಂತೆ ಎಂಬುದಾಗಿ ನೋಡ್ತೀವಿ. ಅದೇ ಥರ ಯೇಸು ಯಾವುದೇ ಎಲ್ಲ ಸ್ಥಳಗಳಲ್ಲಿ ವಾಸಿ ಮಾಡುವ ಸೇವಾ ಕ್ಷೇತ್ರವಾಗಿತ್ತು ಎಂಬುದನ್ನು ನೋಡ್ತೀವಿ. ಅದೇ ಥರ ಎರಡನೇದಾಗಿ ನೋಡಿದ ಪ್ರತಿ ಮಕ್ಕಳಿಗೆ ರಕ್ಷಣೆಯ ವಾರ್ತೆಯನ್ನು ಸಾರುವ ಎಂಬುದಾಗಿ ವಚನ 38ನೇ ವಚನ ಹಿಡಿದು 39ನೇ, ಯೇಸುವಿನಲ್ಲಿಯ ಸುವಾರ್ತೆಯನ್ನು ಎಲ್ಲೆಡೆ ಸಾರಬೇಕೆಂಬ ಉಕ್ಕುಟ ತುಟಿತ ಗಮನಿಸಿ ಎಂಬುದಾಗಿ 45ನೇ ವಚನವನ್ನು ನೋಡ್ತೀವಿ. ಶಾರೀರಿಕ ಕಾಯಿಲೆಗಳನ್ನು ವಾಸಿ ಮಾಡುವ ಸೇವೆಗೆ ಅತಿಯಾಗಿ ಒತ್ತು ಕೊಡುವ ಎಂಬುದಾಗಿ ಕುರಿತು ಇಲ್ಲಿ ನಮಗೆಲ್ಲ ಒಂದು ಉತ್ತಮ ಎಚ್ಚರಿಕೆ ಇದೆ. ಪೇತ್ರನ ಅತ್ತೆ ತಾನು ಗುಣಮುಖರಾದ ಮೇಲೆ ಇತರ ಸೇವೆ ಮಾಡಿದಳು ಎಂಬುದನ್ನು ನೋಡ್ತೀವಿ. ಹೌದು ಮಕ್ಕಳೇ, ಪೇತ್ರನ ಅತ್ತೆನೂ ಕೂಡ ಹುಷಾರಿಲ್ಲದೆ ರೋಗದಲ್ಲಿರುವಾಗ, ಅವರು ಸುಸ್ಥಿತವಾಗುವಾಗ ಸೇವೆ ಮೂಲಕ ನಮ್ಮ ಜೀವಿತದಲ್ಲಿ ನಮಗೇನಾದರೂ ದೇವರು ಬಿಡುಗಡೆ ಕೊಟ್ಟರೆ ನಾವು ಇತರಿಗೆ ಹೇಳುವಾಗ ದೇವ್ರ ಸಂತೋಷವಾಗಿದ್ದರೆ, ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಲಿ. ಪ್ರೀತಿಯ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕೆಂಬುದು ಪ್ರೀತಿಯಿಂದ ಕೇಳ್ಕೊಡ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದು ಸಪ್ಪ, ನೀವು ಬಿಡುಗಡೆ ಕೊಡೋರಾಗಿದ್ರಿ, ಒಳ್ಳೆ ಆರೋಗ್ಯ ಕೊಡೋರಾಗಿದ್ರಿ, ಸ್ವಸ್ಥತೆ ಕೊಡೋರಾಗಿದ್ರಿ ಸ್ವಾಮಿ. ಕಷ್ಟ ಕಣ್ಣೀರೆಲ್ಲ ಬಿಡುಗಡೆ ಕೊಡೋರಾಗಿದ್ರಿ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶ್ವಸಿ ಕಾಪಾಡು. ಅವ್ರು ಯಾವ ಕೊರತೆಯಲ್ಲಿದ್ದರೂ ಅದನ್ನು ನೀಗಿಸಿ ನಿಮಗೆ ಒಳ್ಳೆ ಸೇವೆ ಮಾಡುವಂತೆ ಅವ್ರಿಗೆ ಆಶ್ವಸಿಸು. ಪ್ರತಿಯೊಬ್ಬರನ್ನ